ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಅದ್ಯಾರೋ ನಜೀರ್ ಅಹ್ಮದ್ ಅಂತೆ. ಆ ವ್ಯಕ್ತಿಗೆ ಮೋದಿಜಿ ದೇಶದ್ರೋಹಿ ಅಂತೆ. ಹಲೋ, ಮೋದಿಜಿ ದೇಶದ್ರೋಹಿ ಅಂತ ಹೇಳುವಂತವ್ರೆ, ಮೊದಲು ನಿಮಗೆ ದೇಶ ಅಂತ ಅಂದ್ರೆ ಏನು ಅಂತ ಗೊತ್ತಾ? ದೇಶ ಅಂದ್ರೆ ಏನು ಅಂತ ಗೊತ್ತಾ? ಯಾರ್ಯಾರನ್ನೋ ಕರ್ಕೊಂಡು ಬಂದು MLC ಮಾಡಿದ್ರೆ ಹಿಂಗೆ ಆಗೋದು ಅಲ್ಲ. ಮೋದಿಜಿ ದೇಶದ್ರೋಹಿ ಅಂತ ಹೇಳ್ತೀರಾ ಅಲ್ವಾ? ನಾನು ಒಂದಷ್ಟು ಕ್ವೆಶ್ಚನ್ಸ್ ಅನ್ನ ಕೇಳ್ತೀನಿ, ಯಾಕೆ ಅಂತ ದಯವಿಟ್ಟು ಉತ್ತರವನ್ನ ಕೊಡಬೇಕು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಅನ್ನು ತೆಗೆದು ಭಾರತದ ನಕ್ಷೆಯನ್ನು ಸಂಪೂರ್ಣ ಮಾಡಿದ್ರಲ್ವಾ ಮೋದಿಜಿ? ಕಾಶ್ಮೀರಕ್ಕೂ ಭಾರತಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥದ್ದನ್ನ ಮತ್ತೆ ಸರಿ ಮಾಡಿದ್ರಲ್ವಾ ಮೋದಿಜಿ? ಅದಕ್ಕೆ ಮೋದಿಜಿ ದೇಶದ್ರೋಹಿನ? ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ್ಲೆಲ್ಲ ಕೂಡ ನಿಮ್ಮ ಕಾಂಗ್ರೆಸ್ ರೀತಿಯಲ್ಲಿ ಹೋಗ್ಲಿ ಪಾಪ ಪಾಕಿಸ್ತಾನದವರು ಅಂತ ಬಾಯಿ ಮುಚ್ಕೊಂಡು ಕೂರದೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ನೇರವಾಗಿ ಬುದ್ಧಿಯನ್ನ ಕಲಿಸಿದ್ರಲ್ವಾ? ಪಾಕಿಸ್ತಾನಕ್ಕೆ ನೇರವಾಗಿ ನುಗ್ಗಿ ಹೊಡೆದ್ರಲ್ವಾ? ಭಾರತದ ತಾಕತ್ತು ಏನು ಅಂತ ಇಡೀ ವಿಶ್ವಕ್ಕೆ ತೋರಿಸಿದ್ರಲ್ವಾ? ಅದಕ್ಕೆ ಮೋದಿಜಿ ದೇಶದ್ರೋಹಿನ? ಭಾರತದ ಬಡವರ ಹಣ ಮಧ್ಯವರ್ತಿಗಳ ಜೇಬಿಗೆ ಹೋಗೋದನ್ನು ನಿಲ್ಲಿಸಿ UPI ಮೂಲಕ ನೇರ ಖಾತೆಗೆ ಹಣ ತಲುಪಿಸುವಂತಹ ಜನಸ್ನೇಹಿ ಕೆಲಸವನ್ನ ಮಾಡಿದ್ರಲ್ವಾ ಮೋದಿಜಿ? ಅದಕ್ಕೆ ಮೋದಿಜಿ ದೇಶದ್ರೋಹಿನ? G20 ಸಮ್ಮಿಟ್ ಅನ್ನ ಭಾರತದಲ್ಲಿ ಮಾಡಿ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಗಳನ್ನ ಒಂದೇ ಟೇಬಲ್ ಅಲ್ಲಿ ಕೂರಿಸಿ ಜಗತ್ತಿಗೆ ಭಾರತ ಏನು ಅಂತ ತೋರಿಸಿಕೊಟ್ರಲ್ವಾ ಮೋದಿಜಿ? ಅದಕ್ಕೆ ಮೋದಿಜಿ ಅವರು ದೇಶದ್ರೋಹಿನ? PM ಆವಾಸ್ ಯೋಜನೆ ಮೂಲಕ ಬಡವರಿಗೆ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟು, ಉಜ್ವಲ ಯೋಜನೆ ಮೂಲಕ ಬಡವರಿಗೆ ಹೊಗೆಯಿಂದ ಮುಕ್ತಿಯನ್ನು ಕೊಟ್ಟು, ಆಯುಷ್ಮಾನ್ ಭಾರತದ ಮೂಲಕ ಬಡವರ ಖರ್ಚನ್ನು ಕಡಿಮೆ ಮಾಡಿದಂತಹ ಮೋದಿಜಿ ದೇಶದ್ರೋಹಿನ? ಭಾರತವನ್ನ ವಿಶ್ವಗುರು ಮಾಡೋದಕ್ಕೆ ಹೊರಟಿರುವಂತಹ ಮೋದಿಜಿ, ಅದಕ್ಕೆ ಅವರು ನಿಮಗೆ ದೇಶದ್ರೋಹಿನ? ಇಷ್ಟೆಲ್ಲ ಮಾಡ್ತಾ ಇರುವಂತಹ ಮೋದಿಜಿ ದೇಶದ್ರೋಹಿ ಅಂತಂದ್ರೆ ನಿಮ್ಮ ಪ್ರಕಾರ ದೇಶ ಭಕ್ತಿ ಅಂತಂದ್ರೆ ಏನು ಹಾಗಾದ್ರೆ? ಈ ರೀತಿ ಒಂದು ಪದವಿಯನ್ನ ಹಿಡ್ಕೊಂಡು MLC ಆಗಿದ್ದುಕೊಂಡು ಪ್ರಧಾನಿ ಹುದ್ದೆ ಅನ್ನುವಂಥದ್ದನ್ನು ಕೂಡ ನೋಡದೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಾ? ಅಥವಾ ಯಾವನೋ ಬಂದು ಹೇಳಿದಾಗ ಅಧಿಕಾರದ ಆಸೆಗೆ ಬಾಂಗ್ಲಾ ಅಕ್ರಮ ವಲಸಿಗರಿಗೆ ನೀವು ಮನೆಯನ್ನ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಅಂದಾಗ, ಅಯ್ಯೋ ಆಯ್ತು ಸರ್, ನೀವು ಹೇಳಿದ ಮೇಲೆ ಮುಗಿಯಿತು ಅಂತ ಆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಮನೆಯನ್ನ ನಿರ್ಮಾಣ ಮಾಡಿ ಕೊಡೋದಾ ದೇಶಭಕ್ತಿ ಅಂತಂದ್ರೆ? ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರೈತರು ಅಳುತ್ತಾ ಇದ್ದಾರೆ, ಯುವಕರು ಉದ್ಯೋಗಕ್ಕೋಸ್ಕರ ತಿರುಗ್ತಾ ಇದ್ದಾರೆ, ಬೆಲೆ ಏರಿಕೆ ಜನರ ಉಸಿರನ್ನ ಕಟ್ಟಿ ಹಾಕ್ತಾ ಇದೆ, ವಿದ್ಯುತ್ತು ನೀರಿನ ಸಮಸ್ಯೆ ಎಲ್ಲದಕ್ಕೂ ಜನ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಅಭಿವೃದ್ಧಿ ಇಲ್ಲದೆ ರಾಜ್ಯ ಹೇಳದಂತಹ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಇವುಗಳಿಗೆ ಉತ್ತರ ಕೊಡೋದಕ್ಕಾಗದಂತಹ ನೀವುಗಳು ದೆಹಲಿ ಕಡೆಗೆ ಬೆರಳನ್ನ ತೋರಿಸಿ ಅವರು ದೇಶದ್ರೋಹಿಗಳು ಅಂತ ಕೂಗ್ತೀರಲ್ವಾ? ನಾಚಿಕೆ ಆಗಲ್ವಾ ಅಂತ ನಿಮಗೆ? ರಾಜ್ಯದ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕಾಗದಂತಹ ನೀವುಗಳು ಏನ್ ಹಾಗಾದ್ರೆ? ರಾಜ್ಯ ದ್ರೋಹಿಗಳು ಅಂತ ಕರಿಬೋದಾ? ವೀಕ್ಷಕರೇ, ಕರ್ನಾಟಕದ MLC ನಜೀರ್ ಅಹ್ಮದ್ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರನ್ನ ದೇಶದ್ರೋಹಿ ಅಂತ ಕರೆಯೋ ಮೂಲಕ ಆ ಒಂದು ಲೈನ್ ಅನ್ನ ಕ್ರಾಸ್ ಮಾಡಿದ್ದಾರೆ. ಪ್ರಧಾನಿಗಳಿಗೆ ದೇಶದ್ರೋಹಿ ಅನ್ನುವಂಥದ್ದನ್ನ ರಾಜಕೀಯ ಟೀಕೆ ಅಂತ ಸುಮ್ಮನೆ ಬಿಡೋದಕ್ಕಾಗಲ್ಲ. ಇದು ರಾಷ್ಟ್ರಕ್ಕೆ ಮಾಡಿರುವಂತಹ ಅವಮಾನ. ನಾವು ಅಧಿಕಾರದಲ್ಲಿದ್ದೇವೆ, ನಾವು ಏನು ಬೇಕಾದ್ರೂ ಹೇಳಬಹುದು, ನಮಗೆ ಮಾತಿನ ಸ್ವಾತಂತ್ರ್ಯ ಇದೆ ಅಂತ ಆ ಫ್ರೀಡಮ್ ಆಫ್ ಸ್ಪೀಚ್ ಹೆಸರಲ್ಲಿ ಇವ್ರುಗಳು ರಾಷ್ಟ್ರದ ಮೌಲ್ಯದ ಮೇಲೆ ನೇರ ದಾಳಿಯನ್ನು ಮಾಡ್ತಾ ಇರುವಂತದ್ದು. ಇಲ್ಲಿ ನೀವೇ ಹೇಳಿ, ಇವರುಗಳಿಗೆ ಪ್ರಧಾನಿ ವಿರುದ್ಧ ಒಂದಷ್ಟು ಅಸಹನೆ ಇರಬಹುದು,
ಅವರ ನೀತಿಗಳ ವಿರುದ್ಧ ಇವರು ಟೀಕೆಯನ್ನು ಮಾಡಬಹುದು, ಮೋದಿಜಿ ಸರ್ಕಾರದ ನಿರ್ಧಾರಗಳನ್ನು ಇವರು ಪ್ರಶ್ನೆ ಕೂಡ ಮಾಡಬಹುದು. ಇರ್ಲಿ, ರಾಜಕೀಯದ ಭಾಗ ಅಂತ ಒಪ್ಕೊಳ್ಳೋಣ. ಆದರೆ ದೇಶದ ಜನರಿಂದ ಆಯ್ಕೆಯಾದಂತಹ ಪ್ರಧಾನಿಯನ್ನ, ಆ ಹುದ್ದೆಯನ್ನ ದೇಶದ್ರೋಹಿ ಅಂತ ಕರೆಯೋದು ಅದು ರಾಜಕೀಯನಾ ಅಥವಾ ಅದು ದೇಶ ವಿರೋಧಿನ? ನಜೀರ್ ಅಹ್ಮದ್ ಅಂತವರಿಗೆ ಒಂದು ಗೊತ್ತಿರಲಿ, ಪ್ರಧಾನಮಂತ್ರಿ ಅನ್ನುವಂತ ಹುದ್ದೆ ಅದು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅದು 140 ಕೋಟಿ ಜನರ ಮತದ ಗೌರವ, ದೇಶದ ಸಂವಿಧಾನದ ಪ್ರತೀಕ, ಜಾಗತಿಕ ಮಟ್ಟದಲ್ಲಿ ಭಾರತದ ರೆಪ್ರೆಸೆಂಟೇಷನ್. ಅಂತಹ ಹುದ್ದೆ ಮೇಲೆ ದೇಶದ್ರೋಹಿ ಅನ್ನುವಂತಹ ಪದ ಪ್ರಯೋಗವನ್ನ ಮಾಡ್ತೀರಲ್ವಾ, ನಾಚಿಕೆ ಆಗಲ್ವಾ ಅಂತ? ಅದು ಕೇವಲ ಮೋದಿಜಿಯವರ ಮೇಲೆ ಮಾತ್ರ ಮಾಡಿದಂತಹ ದಾಳಿ ಅಲ್ಲ, ಅದು ಭಾರತದ ಮೇಲೆ ಮಾಡಿದಂತಹ ದಾಳಿ ಕೂಡ ಹೌದು. ಅದು ಭಾರತದ ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂತಹ ದಾಳಿ ಕೂಡ ಹೌದು. ಅದು ಮೋದಿಜಿಯವರನ್ನ ಆಯ್ಕೆ ಮಾಡಿದಂತಹ ನಮ್ಮ ಮೇಲೆ ಮಾಡಿದಂತಹ ದಾಳಿ ಕೂಡ ಹೌದು. ಹಾಗಾದ್ರೆ ಈ ವ್ಯಕ್ತಿಯ ಹೇಳಿಕೆ ಅದು ಎಷ್ಟು ಗಂಭೀರ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ವೀಕ್ಷಕರೇ, ಮೋದಿಜಿಯವರಿಗೆ ಈ ರೀತಿಯಾದಂತಹ ಮಾತುಗಳ ಮೂಲಕ ನಿಂದಿಸೋದು ಇದೇನು ಮೊದಲ ಘಟನೆಯಲ್ಲ. ಕಳೆದ 20 ವರ್ಷಗಳಿಂದ ಈ ವಿರೋಧ ಪಕ್ಷದವರು, ಕಾಂಗ್ರೆಸ್ಸಿನವರು ತಮಗೆ ವಿರೋಧ ಮಾಡೋದಕ್ಕೆ ಏನು ಕಾರಣ ಸಿಗದೇ ಇದ್ದಾಗ ಪದೇ ಪದೇ ಮೋದಿಜಿಯವರ ಮೇಲೆ ವೈಯಕ್ತಿಕ ದಾಳಿಯನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಮೊದಲಿಗೆ ಮೋದಿಜಿಯವರನ್ನ ಚಾಯ್ ವಾಲಾ ಅಂತ ಹೇಳಿ ಅವಮಾನ ಮಾಡಿದ್ರು. ಸೋನಿಯಾ ಇಟಲಿ ಮೌತ್ ಕಾ ಸೌದಾಗರ್ ಅಂತ ಕರೆದ್ರು. ರಾಹುಲ್ ಇಟಲಿ ಚೌಕಿದಾರ್ ಚೋರ್ ಹೇ ಅಂತ ಘೋಷಣೆ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ವಿಷ ಸರ್ಪ ಅಂತ ಕರೆದ್ರು. ಇನ್ನು ಸುಳ್ಳುಗಾರ, ನಾಟಕೀಯ, ಇವರು ನಾಯಕನೇ ಅಲ್ಲ ಅನ್ನುವಂತಹ ಟೀಕೆಗಳು ಪ್ರತಿ ಬಾರಿ ಬರ್ತಾನೆ ಹೋದವು. ಆದ್ರೆ ಪ್ರತಿ ಬಾರಿ ಇಂತಹ ಮಾತುಗಳು ಬಂದಾಗ ನಮ್ಮಲ್ಲಿ ಮೂಡಬೇಕಾಗಿರುವಂತಹ ಪ್ರಶ್ನೆ ಅಥವಾ ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ, ಇದು ಟೀಕೆನ ಅಥವಾ ವೈಯಕ್ತಿಕ ದ್ವೇಷನ? ಅಯ್ಯೋ, ಇವರುಗಳು ಎಲ್ಲ ಹೋಗ್ಲಿ, ಕೊನೆಗೆ ಸ್ವರ್ಗಸ್ಥರಾಗಿರುವಂತಹ ಮೋದಿಜಿಯವರ ತಾಯಿಯನ್ನು ಸಮೇತ ಬಿಡ್ಲಿಲ್ಲ. ಅಂತಹ ನೀಚ ಮಟ್ಟಕ್ಕೆ ಇಳಿದು ಬಿಡ್ತಾರೆ. ಈಗ ಮತ್ತೆ ಅವೆಲ್ಲವನ್ನ ಮೀರಿ ಆ ಲೈನ್ ಅನ್ನ ಕ್ರಾಸ್ ಮಾಡಿ ಮೋದಿಜಿಯವರನ್ನ, ಪ್ರಧಾನಿ ಹುದ್ದೆಯನ್ನ ದೇಶದ್ರೋಹಿ ಅಂತ ಕರೀತಾರೆ. ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೆ. ವೀಕ್ಷಕರೇ, ದೇಶದ್ರೋಹ ಅಂತಂದ್ರೆ ಏನು? ದೇಶದ್ರೋಹ ಅಂದ್ರೆ ಏನು? ಶತ್ರು ರಾಷ್ಟ್ರದ ಜೊತೆಗೆ ಕೈಯನ್ನ ಜೋಡಿಸೋದು, ಹೌದಾ? ದೇಶದ ಭದ್ರತೆಗೆ ಧಕ್ಕೆ ಆಗುವಂತಹ ಕೆಲಸವನ್ನ ಮಾಡೋದು, ಸೇನೆ ಆಗಿರಬಹುದು, ಸಂವಿಧಾನ ಆಗಿರಬಹುದು, ರಾಷ್ಟ್ರದ ಏಕತೆಗೆ ವಿರುದ್ಧವಾಗಿ ಕೆಲಸವನ್ನ ಮಾಡೋದು, ಇದನ್ನ ದೇಶ ವಿರೋಧಿ ಕೆಲಸ ಅಂತ ಹೇಳ್ಬಹುದು, ಹೌದಾ? ಪ್ರಧಾನಿ ಮೋದಿಜಿ ಬಗ್ಗೆ ಈ ಯಾವ ಆರೋಪಕ್ಕಾದ್ರೂ ಯಾವುದಾದ್ರೂ ಸಾಕ್ಷಿ ಇದೆಯಾ? ಖಂಡಿತ ಇಲ್ಲ. ಒಪ್ಕೊಳ್ತೀರಾ? ಆದ್ರೆ ಆ ದೇಶದ್ರೋಹಿ ಲಿಸ್ಟ್ ಅಲ್ಲಿ ಬರುವಂತಹ ಆ ಎಲ್ಲ ಕೆಲಸವನ್ನ ಮಾಡಿರೋರು ಯಾರಾದ್ರೂ ಇದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ಅವರ ಮುಖ ನಿಮ್ಮ ಕಣ್ಣು ಮುಂದೆ ಈಗಾಗಲೇ ಬಂದಿರತ್ತೆ, ನನಗೆ ಅರ್ಥ ಆಗತ್ತೆ. ಅಂಡ್ ನಾನು ಅದನ್ನ ಬಾಯಿ ಬಿಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಅದೇ ನಜೀರ್ ಅಹ್ಮದ್ ಹೇಳಿರುವಂತಹ ಆ ದೇಶದ್ರೋಹಿಗಳು ಯಾರನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಅದು ಮೋದಿಜಿಯವರು ಅಲ್ಲ, ಬೇರೆ ಯಾರು ಅಂತ ಗೊತ್ತಿದೆ ಇಡೀ ದೇಶಕ್ಕೆ. ವೀಕ್ಷಕರು, ಇವರ ಉದ್ದೇಶ ಇಷ್ಟೇ, ಜನರ ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತು ಬಿಡೋದು, ದೇಶದ ನಾಯಕತ್ವವನ್ನ ದುರ್ಬಲಗೊಳಿಸೋದು, ರಾಜಕೀಯ ಲಾಭಕ್ಕೋಸ್ಕರ ರಾಷ್ಟ್ರದ ಗೌರವವನ್ನ ಪಣಕ್ಕಿಟ್ಟು ಬಿಡೋದು. ಇದಕ್ಕಿಂತ ಅಪಾಯಕಾರಿ ರಾಜಕೀಯ ಬೇರೇನಾದ್ರೂ ಇದೆಯಾ ಹೇಳಿ? ಇವರ ರೋಲ್ ಮಾಡೆಲ್ ರಾಹುಲ್ ಸಾಬೆ ಇರುವಾಗ ಇವರುಗಳ ಬಾಯಿಂದ ಇದೆಲ್ಲ ಬರೋದು ಆಶ್ಚರ್ಯ ಏನು ಇಲ್ಲ ಬಿಡಿ. ಬುಧವಾರನೇ ರಾಹುಲ್ ಇಟಲಿ ಅವರು ಕೂಡ ದೇಶದ್ರೋಹಿ ಅಂತ ಒಬ್ಬ ಬಿಜೆಪಿ ಸಂಸದನಿಗೆ ಈಗಾಗಲೇ ಹೇಳಿದಾಗಿದೆ. ಹಾಗಾಗಿ ರೋಲ್ ಮಾಡೆಲ್ ಆಲ್ರೆಡಿ ಇದ್ದಾರಲ್ವಾ, ಹಾಗಿರುವಾಗ ಇಂಥದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಕೊನೆಯದಾಗಿ ಮತ್ತೆ ನಾನು ನಜೀರ್ ಅಹ್ಮದ್ ಅವರಿಗೆ ಕೇಳಬೇಕು, ನೀವು ಯಾವ ಸಾಕ್ಷಿಯ ಆಧಾರದ ಮೇಲೆ ಪ್ರಧಾನಿ ಮೋದಿಜಿ ಅವರನ್ನ ದೇಶದ್ರೋಹಿ ಅಂತ ಕರೆದ್ರಿ? ವಾಟ್ ಈಸ್ ದ ರೀಸನ್?
ಬಾಯಿಗೆ ಬಂದ ಹಾಗೆ ಆರೋಪವನ್ನ ಮಾಡೋದು ಸುಲಭ, ಆದ್ರೆ ಆ ಆರೋಪದ ತೂಕವನ್ನ ಹೊರುವಂತಹ ಧೈರ್ಯ, ಆ ತಾಕತ್ತು ಇದೆಯಾ ನಿಮಗೆ? ಇದು ಮೋದಿಜಿಯವರ ಪ್ರಶ್ನೆ ಮಾತ್ರ ಅಲ್ಲ, ಇದು ಪ್ರಧಾನಿ ಹುದ್ದೆಯ ಪ್ರಶ್ನೆ. ನೀವು ಯಾವ ಮಟ್ಟದ ರಾಜಕೀಯವನ್ನ ಬಯಸ್ತಾ ಇದ್ದೀರಾ ಅನ್ನುವಂಥದ್ರ ಪ್ರಶ್ನೆ, ನೀವು ಯಾವ ಮಟ್ಟದ ಭಾಷೆಯನ್ನ ಬಳಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ರ ಪ್ರಶ್ನೆ, ನಿಮ್ಮ ಮನಸ್ಥಿತಿ ಏನು ಅನ್ನುವಂಥದ್ರ ಪ್ರಶ್ನೆ, ದೇಶದ ಗೌರವವನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಅನ್ನುವಂಥದ್ರ ಪ್ರಶ್ನೆ. ನೀವು ಮೋದಿಜಿಯವರನ್ನ ರಾಜಕೀಯವಾಗಿ ವಿರೋಧ ಮಾಡಿ, ಟೀಕೆ ಮಾಡಿ, ಪ್ರಶ್ನೆ ಮಾಡಿ, ಆದರೆ ದೇಶವನ್ನ, ಪ್ರಧಾನಿ ಹುದ್ದೆಯನ್ನ, ಸಂವಿಧಾನವನ್ನ ಅವಮಾನಿಸುವಂತಹ ಹಂತಕ್ಕೆ ಹೋಗುವಂತಹ ಯಾವ ಹಕ್ಕು ಇಲ್ಲ ನಿಮಗೆ. ನೀವು MLCನೇ ಆಗಿರಿ, ಯಾರೇ ಆಗಿರಿ, ಆ ರೈಟ್ಸ್ ನಿಮಗೆ ಇಲ್ಲ. ಅಲ್ಲಿ ಬರುವಂತದ್ದು ರಾಜಕೀಯ ಅಲ್ಲ, ರಾಷ್ಟ್ರದ ಪ್ರಶ್ನೆ, ದೇಶದ ಪ್ರಶ್ನೆ ಅಂತ ಬಂದಾಗ ನಾವು ಕೇಳ್ತೀವಿ, ಪ್ರಶ್ನೆಯನ್ನ ಮಾಡ್ತೀವಿ. ನೀವಿಲ್ಲಿ ಕೊನೆಗೆ ಒತ್ತಡಕ್ಕೆ ಸಾರಿ ಅಂತ ಕೇಳಿರಬಹುದು, ಅದು ಯಾವುದೇ ಡಿಫರೆನ್ಸ್ ಅನ್ನ ಮಾಡಲ್ಲ. ನಾನೀಗ ನಜೀರ್ ಅಹ್ಮದ್ ದೇಶದ್ರೋಹಿ, ನೀವು ನಜೀರ್ ಅಹ್ಮದ್ ರಾಜ್ಯದ್ರೋಹಿ ಅಂತ ಹೇಳಿ ನಾಳೆ ಸಾರಿ ಕೇಳಿದ್ರೆ, ಹಾಗೆ ಹೇಳಿ ಸಾರಿಯನ್ನ ಕೇಳಿದ್ರೆ ನಿಮಗೆ ಓಕೆನಾ? ಇಲ್ಲ ಅಲ್ವಾ? ಜಸ್ಟ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ನಿಮ್ಮ ಇಂತಹ ರಾಜಕೀಯವನ್ನ, ಇಂತಹ ಕೊಳಕು ಬುದ್ಧಿಯನ್ನ ದಯವಿಟ್ಟು ಮನೆಯಲ್ಲೇ ಇಟ್ಟು ಬನ್ನಿ. ಇಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.